ಇವ್ರಿಗೆ ಏನಾಗಿದೆ ಅಂತ ಇವ್ರಿಗೆ ಇದ್ರ ಹತ್ರ ಫ್ಯಾಕ್ಟ್ರಿ ಕೆಲಸ ಮಾಡುವಾಗ ಹಿಂದೆಗಡೆಯಿಂದ ಕಬ್ಬಣದ ರಾಡ್ ಏನೋ ಇಲ್ಲಿ ಬಿದ್ಬಿಟ್ಟು ಇವ್ರು ಮೆಡಿಸಿನ್ ಕೊಟ್ಟು ಕೆಂಪೇಗೌಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದು. ಭರತ್ ಕೆಂಪಣ್ಣ ಹಾಸ್ಪಿಟ್ಲ್ ಕರ್ಕೋಗಿದ್ದು. ಅಲ್ಲಿ ಮೆಡಿಸಿನ್ ಕೈ ಕಾಲ ಏನು ಸ್ವಾಧೀನ ಇರ್ಲಿಲ್ಲ. ಮೆಡಿಸಿನ್ ಕೊಟ್ಟು ಅದೆಲ್ಲ ಇನ್ಫೆಕ್ಷನ್ ತರ ಆಗಿ ಮೈಲೆಲ್ಲ ಪಸ್ ಆಗಿತ್ತು. ಅದ್ ಪಸ್ ಆಗಿ ಕೆಂಪೇಗೌಡ ಹಾಸ್ಪಿಟ್ಲ್ ಅಲ್ಲಿ ಇದ್ದು ಅವಾಗ್ಲೂ ಎಲ್ಲ ಪಸ್ ಅಂದ್ಬಿಟ್ಟು ತೆಗ್ದಿದ್ರು. ಈಗ ಮಾತಾಡ್ಸಿ ಇದ್ ಮಾಡಿದ್ರು. ಅದನ್ನು ಎಲ್ಲ ಪಸ್ ತೆಗ್ದು ಇನ್ನೂ ಪಸ್ ಐತಿ ಅಂದ್ಬಿಟ್ಟು ಟಿಬಿ ಮೆಡಿಸಿನ್ ಕೊಡ್ತಾ ಇದಾರೆ. ಅದು ಇನ್ನೂ ಆಗಿಲ್ಲ. ಇವ್ರಿಗೆ ಇನ್ನು ತಿರ್ಗಾ ರಾಡ್ ಹಾಕಿಸ್ಬೇಕು. ತಿರ್ಗಾ ಒಂದ್ 10-15 ಲಕ್ಷ ಖರ್ಚಾಗುತ್ತೆ. ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಯಾವಾಗ ಬನ್ನಿ ಅಂತ ಹೇಳಿದರು? ತಿರ್ಗಾ ಇನ್ನ 1 ವರ್ಷ ಮೆಡಿಸಿನ್ ತಗೊಳ್ಳಿ, ಆದ್ಮೇಲೆ ಬನ್ನಿ, ಈಗ ಆಪರೇಷನ್ ಮಾಡ್ಸೋಣ ಅಂತ ಹೇಳಿ. ಮಧ್ಯೆ ಹೋಗಿದ್ರ ತೋರ್ಸಿಗೆ? ಪುನಃ 3 ತಿಂಗಳು 4 ತಿಂಗಳು ಹೋಗ್ತಾ ಇದ್ವಿ. ಈಗ 10 ಲಕ್ಷ ಖರ್ಚಾಗಿದೆ. ಈಗ ಏನಾರ ಮಧ್ಯೆ ಹೋಗಿದಾಗ ಏನಾರ ಇಂಪ್ರೂವ್ಮೆಂಟ್ ಕಂಡದೆ ಅಂದವ್ರ ಇಲ್ಲ ಏನಾರ? ಏನಿಲ್ಲ, ಹಿಂಗೇನೆ ದೊಡ್ಡಾಡಲ್ಲ, ಮಲಗುತ್ತವೇನೆ. ಇದು ಎದ್ದು ಕೂತ್ಕೊಳ್ಳೋದು ಅಷ್ಟೇ, ನಡೀಕ್ ಆಗೋದಿಲ್ಲ. ಸರಿ, ನೋಡೋಣ. ಈಗ ನಮ್ದು ಕ್ಯೂರ್ ಸೆಲ್ ಅಂತ ಪ್ರಾಡಕ್ಟ್ ಇದೆಯಲ್ಲ, ಇದನ್ನ ಸ್ಟಾರ್ಟ್ ಮಾಡಿ. ಮಂಜು, ನಾನು ಒಂದು 20 ದಿನದಲ್ಲಿ ಪ್ರಾಡಕ್ಟ್ ಕೊಟ್ಟು ಹೋಗಿದೆ. ಈಗ 20 ದಿನ 2 ಟೈಮ್ ತಗೊಳ್ತಾ ಇದ್ದೀರಿ. ಈಗ 20 ದಿನದಲ್ಲಿ ನಿಮಗೆ ಏನು ರಿಸಲ್ಟ್ ಬಂದದೆ ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ, ಹೇಳ್ಬೋದಾ? ಸ್ವಲ್ಪ ನಡೀತಾ ಇದ್ದಿರಲಿಲ್ಲ, ನಡೀಕೆ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕ್ಕೂ ಆಗಿಲ್ಲ, ಕುತ್ಕೊಳ್ಳೋಕ್ಕೂ ಆಗಿಲ್ಲ. ಮನೆಯಿಂದ ಸಪೋರ್ಟ್ ತಗೊಂಡು ಮಾಡ್ತಿದ್ದೆ. ಈಗ ಸ್ವಲ್ಪ ಪರವಾಗಿಲ್ಲ. ಹೊರಗಡೆ ಸ್ನಾನಕ್ಕೆಲ್ಲ ನಾನೇ ಹೋಗ್ತೀನಿ, ಬಾತ್ರೂಮ್ ಎಲ್ಲ ಹೋಗ್ತೀನಿ. ಈಗ ನೀವು ಎದ್ದು ಹೋಗ್ಬೋದಾ? ಓಡಾಡಿ ಸ್ವಲ್ಪ ಒಂದು 4 ಹೆಜ್ಜೆ ಎದ್ದು ತೋರಿಸ್ಬೋದಾ? ತೋರಿಸಿ ನೋಡಿ. ಮೊದಲು ಈ ಥರ ಎದ್ದು ನಿಂತ್ಕೊಳ್ಳೋರ ನೀವೇನೆ? ನಿಂತ್ಕೊಳ್ಳೋಕೆ ಆಯ್ತಿರ್ಲಿಲ್ಲ. ಹೌದಾ? ಎತ್ಕೊಂಡೋಗಿ ಎತ್ಕೊಂಡು ಕುಡಿಸ್ತಿದ್ರಾ? ಈಗ ನೀವೇ ಎದ್ದು ನಡ್ಕೊಂಡು ಹಿಂಗೆ ಬರ್ತಾ ಇರೋದು. ಇದು 20 ದಿನ ಆಯ್ತು ಇವತ್ತಿಗೆ. 20 ದಿನದಲ್ಲಿ ಇವತ್ತು ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಓಪನ್ ಮಾಡಿದ್ದೀರಾ? ಎರಡನೇದಾ? 23ನೇದು ಓಪನ್ ಮಾಡಿದ್ದೀರಿ ಇವತ್ತು ಬೆಳಿಗ್ಗೆ ಓಪನ್ ಮಾಡಿದ್ದೀರಿ. ಅಲ್ಲಿಗೆ 21ನೇ ದಿನ ಇವತ್ತು. ಇವತ್ತು ಅದು ರೋಡ್ ಅದನ್ನು ದಾಟು ಹೋಯ್ತಿದ್ರಾ? ಹೋಗ್ತೀರಿ, ಬತ್ಲಿ ಮನೆ ಗಂಟು ಹೋಯ್ತೀರಿ. ಹೌದಾ? ಒಂದು ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ಅನ್ನಿಸ್ತದ ಬಾಡ್ದಲ್ಲಿ. ಇದೆಲ್ಲರೂ ತಗೋಬೋದಾ? ಥ್ಯಾಂಕ್ ಯು. ಮಂಜಣ್ಣ, ಈಗ ನಾನು ಪ್ರಾಡಕ್ಟ ನಿಮಗೆ ಕ್ಯೂರ್ ಸೆಲ್ ಪ್ರಾಡಕ್ಟ್ ಕೊಟ್ಟೋಗಿದೆ. ಈಗ ಕರೆಕ್ಟಾಗಿ ನೀವು ಹೇಳ್ತಾ ಇರೋದು ಇವತ್ತಿಗೆ 2 ತಿಂಗಳಾಯಿತು. ನೀವು ಸ್ಟಾರ್ಟಿಂಗು ನಾನು ಕೊಡೋದು ದಿನ ನಿಮಗೆ ಯಾವ ಕಂಡೀಷನಲ್ಲಿದ್ದಿರಿ, ನೀವು ಈಗ ಯಾವ ಕಂಡೀಷನ್ ಒಂದು ಸ್ವಲ್ಪ ಹೇಳಿ. ಏನಾಗಿತ್ತು ಅಂದರೆ ಕಾಲು ಎತ್ಕೊಳ್ಳೋಕ್ಕೆ ಇದಾಗ್ತಿರಲಿಲ್ಲ. ಮನೆ ಸಪೋರ್ಟ್ ತಗೊಂಡು ಬೆಡ್ ಮೇಲೆ ಕಾಲು ಎತ್ತಿಸ್ಕೊತಾ ಇದೆ. ಈ ಕ್ಯೂರ್ ಸೆಲ್ ಮೆಡಿಸಿನ್ ತಗೊಂಡ್ಮೇಲೆ ಈಗ ನಾನೇ ಎತ್ಕೊಳ್ಳೋದು, ನಾನೇ ಸಪೋರ್ಟ್ ಮಾಡೋದು, ನಾನೇ ಸ್ನಾನ ಮಾಡೋದು. ಇವಾಗ 2 ತಿಂಗಳಾಯಿತು. ಇವಾಗ ಏನು ಮಾಡ್ತೀನಿ, 150-200 ಮೀಟ್ರು ತಿರ್ಗಾಡ್ಕೊಂಡು ವಾಕರ್ ಹಿಡ್ಕೊಂಡು ಸಪೋರ್ಟ್ ಮೇಲೆ ಬರ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. 55 kg ಇದ್ದೆ. ಈ ಕ್ಯೂರ್ ಸೆಲ್ ಮೆಡಿಸಿನ್ ತಗೊಂಡ್ಮೇಲೆ 64 kg ಇದ್ದೀನಿ. ನೆನೆ ವೆಯ್ಟ್ ಮಾಡ್ತಾ ಅಂದರೆ ಅಂಡರ್ ವೆಯ್ಟ್ ಆಗ್ಬಿಟ್ಟಿದ್ರಿ. ಈಗ ವೆಯ್ಟ್ ಮತ್ತೆ ಗೇನ್ ಆಯ್ತು, ನಿಮ್ಮ ಐಡಿಯಲ್ ವೆಯ್ಟ್ ಬಂದಿದ್ದೀರಿ. ಏನಿತ್ತು ಆ ವೆಯ್ಟ್ ಬಂದಿದ್ದೀನಿ. ಸರಿ. ಯಾರು ಸ್ನಾನ ಮಾಡ್ಬೇಕಲ್ಲಿ ಒಂದು ಬಾತ್ರೂಮ್ ಹೋಗ್ಬೇಕಂದ್ರೆ ಯಾರ್ದು ಸಪೋರ್ಟ್ ಇಲ್ಲ. ಹಿಂದೆ ಸಪೋರ್ಟ್ ಎಲ್ಲ ತಗೊಂಡು ಬಾತ್ರೂಮ್ ಹೋಗ್ತಿದ್ದು. ಇಬ್ರು ಎತ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸ್ನಾನ ಮಾಡ್ತಿದ್ರು, ಬಾತ್ರೂಮ್ ಹೋಗಿಸ್ತಿದ್ರು. ಇವಾಗ ನಾನೇ ಹೋಗ್ತೀನಿ, ನಾನೇ ಸ್ನಾನ ಮಾಡ್ಕೊಂಡು ಬರ್ತೀನಿ. ಒಂದು 200-250 ಮೀಟ್ರು ವರಾಂಡ ತಿರ್ಗಾಡ್ಕೊಂಡು ಬರ್ತೀನಿ. ಈಗ ಒಂಚೂರು ಎತ್ತಿ ನಡೆದು ತೋರಿಸಿ. ಅವಾಗ ಈಗ ಒಬ್ರು ಎತ್ತಬೇಕಾಯ್ತು, ಹೊರಗಡೆ ಹೋಗ್ಲಾಕ್ರೆ. ನೋಡಿರಿ, ನೋಡೋಣ. ಒಬ್ರು ಎತ್ಕೋಗ್ರು, ಇಬ್ರು ಎತ್ಕೋಗ್ರ? ಇಬ್ರು ಎತ್ಕೋಗ್ರು. ಇಟ್ಕೋಬೇಕಾದ್ರೆ ಒಬ್ರು ಎತ್ತೋರು ಕೈ ಕಂಕ್ಲನ. ನಾನೇ ಹೇಳ್ತೀನಿ, ನಾನೇ ಕುತ್ಕೋತೀನಿ. ಈಗ ಗ್ಯಾರಂಟಿ ಆಗಿದೆಯಾ ನಿಮಗೆ? ರೆಡಿ ಆಯ್ತೀನಿ ಅಂತ? 100% ನಂಬಿಕೆ ಬಂದಿದೆಯಾ? ಇಷ್ಟು ಕಾಲೇ ಮಾಡ್ಕೊಳ್ತಿರಲ್ಲ, ಪ್ರತಿಯೊಂದಕ್ಕೂ ನಾನೇ ಮಾಡ್ಕೊತೀನಿ. ಮನೇಲಿ ತಗೋತಾ ಇಲ್ಲ. ಈಗ ಕ್ಯೂರ್ ಸೆಲ್ಗೆ ಏನು ಹೇಳ್ತೀರಿ? ಒಳ್ಳೆ ಔಷಧಿ ಕೊಟ್ಟರು, ಚೆನ್ನಾಗಿ ಕ್ಯೂರ್ ಸೆಲ್ಲಿಂದ ಒಳ್ಳೆ ಅನುಕೂಲ ಆಯಿತು. ನಮಗೆಲ್ಲ ಸ್ವಲ್ಪ ಸಪೋರ್ಟಿಂಗ್ ಆಯಿತು. ಕಂಪ್ನಿಗೆ ಮತ್ತೆ ಎಲ್ಲರಿಂದ ಥ್ಯಾಂಕ್ಸ್ ಹೇಳ್ತೀರಾ?